ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸಾದಾ ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಪೀಸು ಸ್ವಲ್ಪ ಚಿಕ್ಕದಾಗಿದೆ. ನೋಡಿ, ಇದು ಅಳತೆ ಬ್ಲೌಸು. ಇದು ಮೈ ಸುತ್ತಳತೆ. ಫಸ್ಟು ಮೈ ಸುತ್ತಳತೆ ತಗೋಬೇಕು ಫ್ರೆಂಡ್ಸ್. ಮೈ ಸುತ್ತಳತೆ ನೋಡಿ 11 ಇಂಚಿದೆ. ಇಲ್ಲಿ ಡಬಲ್ ಪಟ್ಟಿ ಕಡೆಯಿಂದ ಮೈ ಸುತ್ತಳತೆ ತಗೋಬೇಕು ಫ್ರೆಂಡ್ಸ್. 11 ಇಂಚಿಗೆ 1.5 ಇಂಚು ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಬ್ಲೌಸ್ ಪೀಸು ಚಿಕ್ಕದಾಗಿರೋದ್ರಿಂದ ನಾನು 1 ಇಂಚ್ ಆ್ಯಡ್ ಮಾಡ್ತಾ ಇದ್ದೀನಿ. 11 + 1 12 ಇಂಚು. ನೋಡಿ ಫ್ರೆಂಡ್ಸ್, 12 ಇಂಚಿದೆ. ಇವಾಗ ಉದ್ದ 13.5 ಇಂಚಿದೆ ಫ್ರೆಂಡ್ಸ್. 13.5ಗೆ ಬ್ಯಾಕ್ ಪಾರ್ಟ್ಗೆ 2 ಇಂಚು ಆ್ಯಡ್ ಮಾಡಬೇಕು ಫ್ರೆಂಡ್ಸ್. 13.5 + 2 15.5 ಇಂಚ್ ಆಯಿತು ಫ್ರೆಂಡ್ಸ್. 13.5 + 2 ಇಂಚು 15.5 ಆಯಿತು ಫ್ರೆಂಡ್ಸ್. ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ನೀಟಾಗಿ ಮಡ್ಚ್ಕೋಬೇಕು ಫ್ರೆಂಡ್ಸ್. ಈ ಥರ ನೀಟಾಗಿ ಮಡ್ಚ್ಕೊಂಡ ನಂತರ ನೋಡಿ 4 ಪೀಸ್ ಆಗೈತೆ. ಇವಾಗ ಹಿಂದ್ಗಡೆ ಪೀಸು ಸಮ ಇದೆ ಅಂತ ನೋಡ್ಕೊಳ್ಳಿ. ಹಿಂದ್ಗಡೆ ಪೀಸು ಸಮ ಇದೆ ಫ್ರೆಂಡ್ಸ್. ಇವಾಗ ಫ್ರಂಟ್ ಪಾರ್ಟ್ಗೆ ಇವ್ರಿಗೆ ಹೆವಿ ಚೆಸ್ಟ್ ಇರೋದ್ರಿಂದ ಹಿಂದೆ 13.5ಗೆ ಹಿಂದೆ 2 ಇಂಚು ಮುಂದೆ 2 ಇಂಚ್ ಇಟ್ಕೋಬೇಕು ಫ್ರೆಂಡ್ಸ್. ಆದರೆ ಇವ್ರಿಗೆ ಹೆವಿ ಚೆಸ್ಟ್ ಇರೋದ್ರಿಂದ ಮುಂದೆ 2.5 ಇಂಚ್ ಇಡ್ತಾಯಿದ್ದೀನಿ. 13.5 2.5 ಇಂಚು ಅಂದರೆ 16 ಇಂಚು ಆಯಿತು ಫ್ರೆಂಡ್ಸ್. 16 ಇಂಚ್ಗೆ ನಾನು ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 16ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮಾರ್ಕ್ ಮಾಡಿಕೊಂಡು ಈ ರೀತಿ ಗೆರೆ ಎಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಗೆರೆ ಎಳ್ಕೊಳ್ಳಿ. ಗೆರೆ ಎಳ್ಕೊಂಡ ನಂತರ ಭುಜ ಎಷ್ಟಿದೆ ಅಂದರೆ 10 ಇಂಚಿದೆ ಫ್ರೆಂಡ್ಸ್. 10 ಅಂದರೆ ಅರ್ಧ 5 ಇಂಚು. 5 ಇಂಚ್ಗೆ ಅರ್ಧ ಇಂಚು ಎಕ್ಸ್ಟ್ರಾ ತಗೋಬೇಕು ಫ್ರೆಂಡ್ಸ್. ಏನಕ್ಕೆ ಅಂದರೆ ಸ್ಟಿಚಿಂಗ್ ಹೋಗುತ್ತೆ. 10 ಭುಜ 10 ಅಂದರೆ ಅದರಲ್ಲಿ ಅರ್ಧ ಫ್ರೆಂಡ್ಸ್. ಅರ್ಧದಲ್ಲಿ ಪ್ಲಸ್ ಅರ್ಧ ಇಂಚು ಸೇರಿಸ್ಕೋಬೇಕಾಗುತ್ತೆ. ಅರ್ಧ ಇಂಚು ಸೇರಿಸ್ಕೊಂಡ್ರೆ 5.5 ಆಯಿತು ಫ್ರೆಂಡ್ಸ್. ನೋಡಿ 5.5ಗೆ ಇದು ಕತ್ತಿನ ಅಗಲ 3 ಕಾಲಿದೆ ಫ್ರೆಂಡ್ಸ್. 3 ಕಾಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇದು 5 ಇಂಚು 5.5 ಇಂಚು 5.5 ಕತ್ತಿನ ಅಗಲ 3 ಕಾಲು. ನೋಡಿ ಫ್ರೆಂಡ್ಸ್, ಇದು ಕಂಕಳು 6 ಕಾಲಿದೆ ಫ್ರೆಂಡ್ಸ್. ಇವ್ರದ್ದು ಹಾಫ್ ಸ್ಲೀವ್ ಆಗಿರೋದ್ರಿಂದ ಕಂಕಳು ಜಾಸ್ತಿ ಬರುತ್ತೆ. 6 ಕಾಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ರೀತಿ 6 ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇದನ್ನು ಈ ರೀತಿ ಗೆರೆ ಎಳ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಇದು ಕುತ್ತಿಗೆ ಉದ್ದ ಫ್ರೆಂಡ್ಸ್. ಮುಂಭಾಗದ ಕುತ್ತಿಗೆ ಉದ್ದ ಫ್ರೆಂಡ್ಸ್. ಇವ್ರದ್ದು ಮುಂಭಾಗದ ಕುತ್ತಿಗೆ ಉದ್ದ 6.75 ಇದೆ. 6.75ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡ್ಕೊಂಡ ನಂತರ ಈ ರೀತಿ ಒಂದು ಗೆರೆ ಎಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವರು ಮುಂದೆ ಸ್ವಲ್ಪ ಡೀಪ್ ಕೇಳಿದ್ದಾರೆ ಫ್ರೆಂಡ್ಸ್. ಅದರಿಂದ ಒಂದು 1/2 ಇಂಚು ಎಕ್ಸ್ಟ್ರಾ ನೋಡಿ ಈ ರೀತಿ ಗೆರೆ ಎಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಈ ಥರ ಗೆರೆ ಎಳ್ಕೊಂಡು ಈ ರೀತಿ ರೌಂಡ್ ಶೇಪಾಗಿ ಈ ರೀತಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮತ್ತು ಇಲ್ಲಿ 1/2 ಇಂಚು ಎಕ್ಸ್ಟ್ರಾ ತಗೊಂಡ್ಮೇಲೆ ಕಂಕಳು ಕೂಡ 1/2 ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಫ್ರೆಂಡ್ಸ್. ಏನಕ್ಕೆ ಅಂದರೆ ಇಲ್ಲಿ ಸ್ವಲ್ಪ 1/2 ಇಂಚ್ ಇತ್ಲಾಗಿ ಡೀಪ್ ಬಂದಾಗ ಇಲ್ಲಿ ಚಿಕ್ಕದಾಗುತ್ತೆ ಫ್ರೆಂಡ್ಸ್. ಆದ್ದರಿಂದ ಇಲ್ಲಿ ಕಂಕಳು ಎಳೆಯುತ್ತೆ. ಕಂಕಳು ಎಳಿಬಾರ್ದು ಅಂದರೆ 1/2 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಫ್ರೆಂಡ್ಸ್. ಇದು ಎಲ್ಲರಿಗೂ ಅನ್ವಯಿಸಲ್ಲ ಫ್ರೆಂಡ್ಸ್. ಇದು ಮುಂದೆ ಕುತ್ತಿಗೆ ಡೀಪು ಅಗಲ ಡೀಪ್ ಕೇಳ್ತಾರಲ್ಲ ಫ್ರೆಂಡ್ಸ್. ಆವಾಗ ಸ್ವಲ್ಪ ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ಕಂಕಳು 6 ಕಾಲಿದೆ. 6 ಕಾಲಲ್ಲಿ ಅರ್ಧ ಅಂದರೆ 3.1. ಇದರಲ್ಲಿ ಪುನಃ 3.1ರಲ್ಲಿ ಅರ್ಧ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ 3.1ರಲ್ಲಿ ಅರ್ಧ ಅಂದರೆ ನೋಡಿ ಇದು ಬರುತ್ತೆ ಫ್ರೆಂಡ್ಸ್. ಮಾರ್ಕ್ ಮಾಡಿದ್ದೀನಲ್ಲ ಕರೆಕ್ಟಾಗಿ ಬರುತ್ತೆ. ಹಾಗೆ ರಿಂಕಲ್ಸ್ ಇದು ಆರ್ಮೋಲ್ ಶೇಪು, ಬ್ಯಾಕ್ ಆರ್ಮೋಲ್ ಶೇಪು ಫ್ರೆಂಡ್ಸ್. ಆರ್ಮೋಲ್ಗೆ 1 ಇಂಚ್ ಇಡಬೇಕು ಮತ್ತು ಫ್ರಂಟ್ ಆರ್ಮೋಲ್ ಶೇಪ್ಗೆ ಅರ್ಧ ಇಂಚ್ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಇಲ್ಲಿಂದ ಇಲ್ಲಿಗೆ ಇವ್ರದ್ದು ಹೆವಿ ಚೆಸ್ಟ್ ಆಗಿರೋದ್ರಿಂದ ನೋಡಿ ಇಲ್ಲಿಂದ ಇಲ್ಲಿಗೆ 3 ಇಂಚ್ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮೈ ಸುತ್ತಳತೆ ಕಡಿಮೆ ಇರೋರಿಗೆ 2.5 ಇಟ್ಕೊಳ್ತೀನಿ ನೋಡಿ. 3 ಇಂಚ್ ಇಟ್ಟಿದ್ದೀನಿ. 3ರಲ್ಲಿ ಅರ್ಧ ಅಂದರೆ 1.5 ನೋಡಿ ಫ್ರೆಂಡ್ಸ್. ಈ ರೀತಿ ಮಾರ್ಕ್ ಮಾಡಿಕೊಂಡು
ಇವೆರಡನ್ನು ಈ ರೀತಿ ಕೂಡಿಸ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಕೂಡಿಸ್ಕೊಂಡ್ರೆ ನೋಡಿ ಈ ರೀತಿ ನೀಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ. ಹಾಗೆ ಬೈನಿಂಗ್ ಪಟ್ಟಿ, ಇದನ್ನು ನಾವು ಬೈನಿಂಗ್ ಪಟ್ಟಿ ಅಂತ ಕರಿತೀವಿ ಫ್ರೆಂಡ್ಸ್. ಬೈನಿಂಗ್ ಪಟ್ಟಿಗೆ 3 ಇಂಚು ಇಡ್ತಾಯಿದ್ದೀನಿ. ನೋಡಿ ಈ ರೀತಿ 3 ಇಂಚು ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಎರಡನ್ನು ಈ ರೀತಿ ಗೆರೆ ಎಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಗೆರೆ ಎಳ್ಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ 3 ಇಂಚು, ಯಾವುದೇ ಬಟ್ಟೆ ಬ್ಲೌಸ್ ಕಟ್ಟಿಂಗ್ ಆದರೂ ಅಷ್ಟೇ 3 ಇಂಚು, ಇಲ್ಲಿಂದ ಇಲ್ಲಿಗೆ 3 ಇಂಚು ಇಡಿ ಫ್ರೆಂಡ್ಸ್. ಹಾಗೆ ಇಲ್ಲಿಂದ ಇಲ್ಲಿಗೆ 3/4 ಇಂಚು ಇಟ್ಕೊಳ್ಳಿ ಫ್ರೆಂಡ್ಸ್. 3/4 ಇಂಚು ಇಟ್ಟು ಈ ರೀತಿ ಎರಡನ್ನು ಮಾರ್ಕ್ ಮಾಡಿ ಈ ರೀತಿ ಗೆರೆ ಎಳ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಬರುತ್ತೆ. ಹಾಗೆ ಇಲ್ಲಿ 1/2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಇಲ್ಲಿ 1/2 ಇಂಚು ಎಕ್ಸ್ಟ್ರಾ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ಕಟ್ ಮಾಡಿ ತೆಗೆದುಬಿಡಿ ಫ್ರೆಂಡ್ಸ್. ಹಾಗೆ ಇವ್ರಿಗೆ ಹೆವಿ ಚೆಸ್ಟ್ ಇರೋದ್ರಿಂದ 12 ಇದೆ, 12ವರೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 12 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಕಟ್ಟಿಂಗ್ ಮಾಡುವಾಗ ಅವ್ರಿಗೆ ಸರಿಯಾಗುತ್ತೆ. ನೋಡಿ ಫ್ರೆಂಡ್ಸ್, ಸಾದಾ ಬ್ಲೌಸು ಈ ರೀತಿ ಕಟ್ ಮಾಡಿಕೊಂಡ್ರೆ ತುಂಬ ಬ್ಲೌಸು ಕರೆಕ್ಟಾಗಿ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನಾನು ಈ ಮೆಥಡಲ್ಲಿ ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಿ. ಫ್ರೆಂಡ್ಸ್, ನಾವು ಎಷ್ಟು ಇದು ತೆಗೆದಾಕಿದ್ಮೇಲೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದು ಎರಡು ಬ್ಲೌಸ್ ಪೀಸ್ಗಳು, 4 ಬ್ಲೌಸ್ ಪೀಸ್ಗಳನ್ನು ಈ ರೀತಿ ಒಂದೇ ಸಮ ಹಿಡ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಯಿತು. ಮತ್ತು ಇಲ್ಲಿ 1/4 ಇಂಚು ಶೋಲ್ಡರ್ ಹತ್ರ 1/4 ಇಂಚು ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಟ್ಕೊಂಡು ಕುತ್ತಿಗೆ ಉದ್ದನ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಬೈನಿಂಗ್ ಪಟ್ಟಿ ಇದ್ದರೆ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಹಾಗೆ ಫ್ರಂಟ್ ಪಾರ್ಟ್ ಕಂಕ್ಳನ್ನ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್. ಈ ರೀತಿ ಶೇಪ್ನ ಈ ರೀತಿ ತೆಗೆದುಬಿಡಿ, ಚೆನ್ನಾಗಿ ನೀಟಾಗಿ ಬರುತ್ತೆ. ಮತ್ತು ಹಿಂದೆ ಪಾರ್ಟ್ ಪೀಸು ಫ್ರೆಂಡ್ಸ್, ಇದನ್ನು 1 ಇಂಚು ಈ ರೀತಿ ಪೀಸ್ ಕಟ್ ಮಾಡೋಕ್ಕೆ, ಏಕೆಂದರೆ ಮುಂದೆ ಬ್ಲೌಸ್ ಪೀಸು ಗ್ಯಾಪ್ ಬರಬಾರ್ದು ಅಂತ ಈ ರೀತಿ ಹಿಂದೆ ಬ್ಯಾಕ್ ಪೀಸಲ್ಲಿ 1 ಇಂಚು ತೆಗೆದಾಕ್ತೀವಿ ಫ್ರೆಂಡ್ಸ್. ಹಾಗೆ ಬ್ಯಾಕ್ ಡೀಪ್ನ 9.5 ಇಟ್ಟಿದ್ದಾರೆ, 9ವರೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 9ವರೆಗೆ ಮಾಡ್ಕೊಂಡಿದ್ದೀನಿ. ಇದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟೇ. ಬಾಡಿ ಪೀಸ್ ಆಯಿತು. ಸ್ಲೀವ್ ಪೀಸ್ ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ. ಅದು ಸ್ಲೀವ್ 4 ಕಾಲಿದೆ ಫ್ರೆಂಡ್ಸ್. 4 ಕಾಲು ಅಂದರೆ ಎಕ್ಸ್ಟ್ರಾ 1.5 ಇಂಚ್ ತಗೋಬೇಕು. ಆದರೆ 1.5 ಇಲ್ಲ ಫ್ರೆಂಡ್ಸ್, ಕಡಿಮೆ ಇದೆ.